ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಇವತ್ತಿನ ಸ್ಪೆಷಲ್ ಡಿಶ್ ಮತ್ತು ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡೋ ಸಮಯ ಶಾಶ್ವತಿ ಗುರುಪ್ರಸಾದ್ ಅವರು ಹಾಸನದಿಂದ ಬಂದಿದ್ದಾರೆ. ಅವರಿವತ್ತು ಗೋಟ್ ಲಿವರ್ ಫ್ರೈನ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಬನ್ನಿ ವೆಲ್ಕಮ್ ಮಾಡೋಣ ಶಾಶ್ವತಿ ಗುರುಪ್ರಸಾದ್ ಅವ್ರನ್ನ. ನಮಸ್ತೆ ಚೇತನ್. ನಮಸ್ತೆ ಮ್ಯಾಮ್. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಆಯ್ತು ಸರ್, ವೆಲ್ಕಮ್ ಸರ್. ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಾನು ಗೌರ್ಮೆಂಟ್ ಬಾಯ್ಸ್ PU ಕಾಲೇಜ್ RC ರೋಡಲ್ಲೇ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಅದ್ರ ಜೊತೆ ಹೋಮ್ ಮೇಕರ್ ಟು. ಎಸ್ ಮ್ಯಾಮ್. ಎಸ್ ಮ್ಯಾಮ್, ಗೋಟ್ ಲಿವರ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದು ಸ್ವಲ್ಪ ಹೇಳಿ. ಇದು 300 ಗ್ರಾಮ್ ಗೋಟ್ ಲಿವರ್ ತೊಗೊಂಡಿದ್ದೀವಿ. ಓಕೆ. 1 ಈರುಳ್ಳಿ ಬೇಕಾಗುತ್ತೆ, 1 ಇಂಚು ಶುಂಠಿ ಬೇಕಾಗುತ್ತೆ, 2 ಮೆಣಸಿನ್ಕಾಯಿ, ಇದು ಒಂದು 5 ಎಸ್ಲು ಬೆಳ್ಳುಳ್ಳಿ ಬೇಕಾಗುತ್ತೆ. ಅದ್ರ ಜೊತೆಗೆ 2 ಸ್ಪೂನ್ ಕರ್ಡ್ಸ್ ಬೇಕಾಗುತ್ತೆ, ಮೊಸರು. ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಓಕೆ. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಖಾರದ ಪುಡಿ, ಅರಿಶಿನ, ಸಾಂಬಾರು ಬೀಜ, ಉಪ್ಪು ಮತ್ತು ಮೊಸರು ಬೇಕಾಗುತ್ತೆ. ಓಕೆ. ಇದು 1 ಸ್ಪೂನ್ ಖಾರದ ಪುಡಿ. ಓಕೆ. ಸೊ ಅಕಸ್ಮಾತ್ ರುಚಿ ತಕ್ಕನಾಗಿ ಅವ್ರಿಗೆ ಏನಾದ್ರು ಖಾರ ಬೇಕು, ಕಡಿಮೆ ಜಾಸ್ತಿ ಬೇಕು ಅಂದ್ರೆ ಅಡ್ಜಸ್ಟ್ ಮಾಡಿ. ಖಾರ ಅವರ ಇಚ್ಛೆ. ಓಕೆ. ಸ್ವಲ್ಪ ಅರಿಶಿನ, ಉಪ್ಪು ಖಾರ ಎರಡೂ ತಿನ್ನೋರ ಇಚ್ಛೆ. ಬಟ್ ಲಿವರ್ ಫ್ರೈಗೆ ಸ್ವಲ್ಪ ಖಾರ ಮುಂದಿದ್ರೇ ಚಂದ. ಅದು ಖಾರ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಸೇಮ್ ಖಾರದ ಪುಡಿ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಸಾಂಬಾರು ಬೀಜನೂ ಹೌದು. ಓಕೆ. ಸ್ವಲ್ಪ ಉಪ್ಪು. ಇದು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅಲ್ಲ? ಇದು ಮ್ಯಾರಿನೇಟ್ ಮಾಡೋದಕ್ಕೆ. ಹಾಗೆ 2 ಸ್ಪೂನ್ ಮೊಸರು, 3 ಸ್ಪೂನೇ ತೊಗೊಳ್ಳೋಣ. ಓಕೆ. ಇದನ್ನೀಗ ಮಿಕ್ಸ್ ಮಾಡ್ತೀನಿ. ಸರಿ ಮ್ಯಾಮ್. ಈ ಡಿಶ್ನ ಯಾರ ಹತ್ರ ಕಲ್ತ್ರಿ ಮ್ಯಾಮ್? ಇದು ಆ್ಯಕ್ಚುಲಿ ನಮ್ಮ ತಂದೆಗೆ ಸ್ವಲ್ಪ ಪ್ಯಾಷನ್ ಇದೆ ಕುಕ್ಕಿಂಗ್ದು. ಓಕೆ. ಅವರು ರಿಟೈರ್ಡ್ ಡಾಕ್ಟ್ರು. ಸರಿ. ಆದರೆ ಇಂಟ್ರೆಸ್ಟ್ ಇರೋದು ಕುಕ್ಕಿಂಗ್ ಆಗಿರೋದ್ರಿಂದ ಅವರು ಇದನ್ನು ಮಾಡು ಅಂತ ಹೇಳಿಕೊಟ್ರು. ಓಕೆ. ಅವ್ರು ತುಂಬ ಮಾಡ್ತಾರೆ ಇದನ್ನು. ಸರ್ ಹೆಸರು ಮ್ಯಾಮ್? ನಮ್ಮ ತಂದೆ ಹೆಸರು ಡಾಕ್ಟರ್ ನಾಗರಾಜ್ ಅಂತ. ಓಕೆ. ಇದು ಆ್ಯಕ್ಚುಲಿ ನ್ಯೂಟ್ರಿಷಿಯಸ್ ಫುಡ್ಡು, ತುಂಬಾ ಅನಿಮಿಯಾ ಎಲ್ಲ ಇರೋರಿಗೆ ತುಂಬ ಒಳ್ಳೆಯದು ಇದು ಲಿವರು. ಇದನ್ನು ಸ್ವಲ್ಪ ಮ್ಯಾರಿನೇಟ್ ಆಗೋದು ಬಿಡೋಣ. ಓಕೆ. ಅದಾದಮೇಲೆ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ ಮಸಾಲೆನ. ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. 300 ಗ್ರಾಮ್ಗೆ 1 ಈರುಳ್ಳಿ ಸಾಕಾಗುತ್ತೆ. 2 ಹಸಿರು ಮೆಣಸಿನ್ಕಾಯಿ, 4 ರಿಂದ 5 ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ, ಇದಿಷ್ಟನ್ನು ರುಬ್ಕೊಳ್ಳೋಣ. ಓಕೆ. ನೀರು ಸ್ವಲ್ಪನೇ ಹಾಕಬೇಕಲ್ಲ, ಪೇಸ್ಟ್ ಥರ ಬರಬೇಕಾ ಹೇಗೆ? ನೀರು ಹಾಕ್ಬೇಡಿ, ಹೆಂಗೇನೆ ಮಾಡಿ. ಹೌದಾ? ಅದು ಈರುಳ್ಳಿ ಇರೋದ್ರಿಂದ ನೀರೇನು ಬೇಕಾಗ. ಮಸಾಲೆ ಆಗಿದೆ. ಓಕೆ. ಸ್ಟವ್ ಹಚ್ಚಿಬಿಟ್ಟು ಈಗ ಆಯಿಲ್ ಹಾಕೋಣ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ. ನಾನ್ ವೆಜ್ ಅಂದಾಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು. ಬಟ್ ನಮ್ಮ ಮನೆಯಲ್ಲಿ ನಾವು ಮ್ಯಾಕ್ಸಿಮಮ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ. ಸ್ವಲ್ಪ ಆಯಿಲ್ ಕಾದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದೀವಿ, ಅದೇ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಆ ಮಿಶ್ರಣನ ಇದಕ್ಕೆ ಹಾಕೋಣ. ಅದ್ರ ಜೊತೆಗೆ ಒಂದಿಷ್ಟು ಸ್ಪೈಸಸ್ನ ಹಾಕೋಣ, ಸಾಂಬಾರು ಪದಾರ್ಥಗಳು. 1 ಚಕ್ಕೆ, ಇದೊಂದು 2 ಲವಂಗ ಹಾಕ್ತಿದ್ದೀನಿ. ಒಂದು 4 ಮೆಣಸು ಹಾಕೋಣ. 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಮಸಾಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಮಾಡಬೇಕು, ಒಂದು 3 ಮಿನಿಟ್ಸ್ ನೀಟಾಗಿ ಆಯಿಲಲ್ಲಿ. ನೀವು ಅಡುಗೆ ಮಾಡೋದ್ರಲ್ಲಿ ಯಾವುದು ನೀವು ತುಂಬ ಲೈಕ್ ಮಾಡಿ ರಿಪಿಟೇಟಿವ್ ಆಗಿ ಯಾವ್ದಾದ್ರು ಒಂದು ಡಿಶ್ ಮನೇಲಿ ಮಾಡ್ತಾನೆ ಇರ್ತೀರಾ ಅಂತಂದರೆ? ಅದೇ ಸಾಮಾನ್ಯ ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತಾರೆ ಮನೆಯಲ್ಲಿ. ಹಾಗಾಗಿ ನಮ್ಮ ಮನೇಲಿ ಮಟನ್ ಜಾಸ್ತಿ ತಿಂತಾರೆ. ಸೊ ಕೈಮಾ ಅದೆಲ್ಲ ಸಾಮಾನ್ಯ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಚಿಕನ್ ಇಷ್ಟ ಇರೋದ್ರಿಂದ ಚಿಕನ್ ಮಾಡ್ತೀವಿ. ಇನ್ನು ವೆಜ್ಜಲ್ಲಿ ಎಲ್ಲ ಮಟನ್ ಅಷ್ಟು ಲೈಕೇ ಮಾಡೋದಿಲ್ಲ ಆ್ಯಕ್ಚುಲಿ. ಅಂದರೆ ಚಿಕನಲ್ಲಿ ತುಂಬ ವೆರೈಟೀಸ್ ಅಂತ ಮಾಡ್ಬೋದಲ್ಲ, ಈ ಮಟನ್ನು ಅಷ್ಟು ಇಷ್ಟಪಡಲ್ಲ, ಸಾರೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ.
ಇದು ಲಿವರ್ ಏನಿದೆ ಸಾಮಾನ್ಯ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆಲ್ಲ ತುಂಬ ನ್ಯೂಟ್ರಿಷಿಯಸ್ ಫುಡ್ಡು. ಸೊ ತಂದೆ ಡಾಕ್ಟರ್ ಆಗಿರೋದ್ರಿಂದ ಫುಡ್ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀರಾ. ಆಲ್ಮೋಸ್ಟ್ ಇದೆಲ್ಲ ಸಾಮಾನ್ಯ ಅಂದರೆ ಯಾವ್ಯಾವ್ದ್ರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಅನ್ಕೊಂಡು ತಿನ್ನೋದಾಗುತ್ತೆ ಒಂದ್ಸತಿ. ಇದು ಅದಕ್ಕೆ ಒಳ್ಳೇದು. ಈಗೆಲ್ಲ ಸಿಚುವೇಶನ್ ಹಂಗೆ ಆಗಿದೆ. ಯಾವುದು ಏನೇನು ಸಿಗುತ್ತೆ ಆ ಫುಡ್ಡನ್ನು ತಿನ್ನಬೇಕಾಗುತ್ತೆ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಅಂಥ ಲಿವರ್ ಹಾಕ್ತಾ ಇದ್ದೀನಿ. ಸೊ ನಾನ್ ವೆಜ್ಜಲ್ಲಿ ನಾರ್ಮಲ್ ಆಗಿ ಮ್ಯಾರಿನೇಟ್ ಮಾಡಿ ಕುಕ್ ಮಾಡಿದ್ರೆ ಚಂದ ಅಲ್ಲ? ಚೆನ್ನಾಗಿ. ಅದು ಲಿವರಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಲ್ಲ, ಹಾಗಾಗಿ ಒಂಚೂರು ಮ್ಯಾರಿನೇಟ್ ಮಾಡಿ. ಎಷ್ಟು ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸ್ ತನಕ ಮ್ಯಾರಿನೇಟ್? 15 to 20 ಮಿನಿಟ್ಸ್ ಮ್ಯಾರಿನೇಟ್ ಸಾಕು. ಆಮೇಲೆ ಅದು ಲಿವರ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಓಕೆ. ಇದೊಂದು ಸ್ವಲ್ಪ ಆಯಿಲಲ್ಲೇ ಬೇಯಬೇಕು. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಇದು ಚೆನ್ನಾಗಿ ಆಯಿಲ್ ಒಂದು ಸ್ವಲ್ಪ ಬಿಡ್ಕೋಬೇಕು. ಅದಾದಮೇಲೆ ಒಂಚೂರು ನೀರು ಹಾಕೋಣ. ಸಾಮಾನ್ಯ ಲಿವರ್ ಡ್ರೈ ಮಾಡ್ತಾರೆ, ಅಂದರೆ ಸೈಡ್ಸಿಗೆ ಬೇಳೆ ಸಾರು ಅಂಥದಕ್ಕೆಲ್ಲ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಾನೊಂಚೂರು ಅದು ಕೆಲವ್ರು ಮಸಾಲ ಇಷ್ಟಪಡ್ತಾರಲ್ಲ, ಹಾಗಾಗಿ ಲಿವರ್ ಜೊತೆಗೆ ಗ್ರೇವಿ ಥರ ಇರಲಿ, ಚಪಾತಿ ಮತ್ತು ರೈಸಿಗೆಲ್ಲ ಚೆನ್ನಾಗಿರುತ್ತೆ ಗ್ರೇವಿ ಇದ್ದರೆ ಸ್ವಲ್ಪ. ಇದು ಬೇಗನೂ ಕೂಡ ಆಗುತ್ತೆ, ಒಂದು 15 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಫ್ರೀ ಟೈಮಲ್ಲ ಏನು ಮಾಡ್ತಿರ್ತೀರ? ಫ್ರೀ ಟೈಮ್ ಅಂದರೆ ನಾನು ಕಾಲೇಜಿಂದ ಬರೋದಾಗುತ್ತೆ. ಅದು ಬಿಟ್ಟರೆ ಪೋಯಮ್ಸ್ಗಳನ್ನ ಬರಿತೀನಿ ಕೆಲವು ಸತಿ. ಅಂದರೆ ಅದು ಮಧ್ಯ ಬಿಟ್ಬಿಟ್ಟಿದ್ದೆ, ಈಗ ರೀಸೆಂಟಾಗಿ ಮತ್ತೆ ಪೋಯಮ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡ್ರಾಯಿಂಗ್ ಅಭ್ಯಾಸ ಇದೆ. ಯಾವಾಗಲಾದರೂ ಒಂದೊಂದ್ಸಲಿ ಮಕ್ಕಳ ಜೊತೆ ನಾನು ಕುತ್ಕೊಂಡು ಏನಾದ್ರು ಡ್ರಾಯಿಂಗ್ ಬಿಡಿಸ್ತಾ ಇರ್ತೀನಿ. ಆಮೇಲೆ ಚೆಸ್ ಆಟ ಆಡ್ತೀನಿ. ನಾನು ನನ್ನ ಮಗ, ನನ್ನ ಹಸ್ಬೆಂಡ್ ಎಲ್ಲ ಚೆಸ್ ಆಡ್ತೀವಿ. ನೈಟ್ ಒಂದು ರೌಂಡು ಚೆಸ್ ಆಡ್ಬಿಟ್ಟು ಮಲ್ಕೊತೀವಿ. ಡೈಲಿ ಆಲ್ಮೋಸ್ಟ್ ಆಡ್ತೀವಿ, ಒಂದೊಂದ್ಸಲಿ ಮಿಸ್ ಆಗುತ್ತೆ. ಬಟ್ ಚೆಸ್ ಒಳ್ಳೆ ಗೇಮ್, ಬ್ರೈನ್ ಗೇಮ್. ಇದಕ್ಕೊಂಚೂರು ನೀರು ಹಾಕೊಳ್ಳೋಣ. ನೀರು ಹಾಕ್ಬಿಟ್ಟು ಮುಚ್ಚೋಣ ಬೇಗ. ಮುಚ್ಚಿಬಿಡೋಣ. ನೀವು ಕಾಲೇಜಲ್ಲಿ ಓದ್ತಿರುವಾಗ ಕಾಲೇಜ್ ಲೈಫು, ಇವಾಗ ಕಾಲೇಜಲ್ಲಿ ನೀವು ಲೆಕ್ಚರರ್ ಆಗಿ ಕೆಲಸ ಮಾಡೋದಕ್ಕೂ ಅದೊಂದು ಡಿಫ್ರೆನ್ಷಿಯೇಟ್ ಇರುತ್ತಲ್ಲ ಮ್ಯಾಮ್? ಯಾವ ಥರ ಫೀಲಿಂಗ್ ಇರುತ್ತೆ ಮ್ಯಾಮ್? ಆ್ಯಸ್ ಅ ಸ್ಟೂಡೆಂಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಸ್ ಅ ಲೆಕ್ಚರರೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಲೆಕ್ಚರರ್ ಆದಾಗ ಸ್ವಲ್ಪ ಸೀರಿಯಸ್ ಆಗಿ ಮಕ್ಕಳಿಗೆ ಗೈಡ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಆಗಿದ್ದಾಗ ಆರಾಮಾಗಿರ್ತಾ ಇದ್ವಿ. ಅದೇ ಮತ್ತೆ ಜನ್ರೇಷನ್ ತುಂಬ ಡಿಫ್ರೆನ್ಸ್ ಇದೆ. ನಮ್ಮ ಜನ್ರೇಷನ್ನೇ ಬೇರೆ ಇತ್ತು. ಈಗಿನ ಸ್ಟೂಡೆಂಟ್ಸ್ ಎವ್ರಿ ಇಯರ್ ಮಕ್ಕಳೇ ಒಂದೊಂದು ರೀತಿಯಾಗಿರ್ತಾರೆ. ಅದು ನಾವು PU ಕಾಲೇಜ್ ಆಗಿರೋದ್ರಿಂದ ಟೀನೇಜರ್ಸು, ಆ ಏಜಿನ ಮಕ್ಕಳು ಹ್ಯಾಂಡ್ಲ್ ಮಾಡೋದೇ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಇವಾಗ ನನಗೆ ಲೆಕ್ಚರಿಂಗ್ ಫೀಲ್ಡ್ ಏನು ಟಚ್ ಇಲ್ಲದೆ ಇರೋದ್ರಿಂದ, ಇವಾಗ ನಾವು ಕಾಲೇಜಲ್ಲಿ ಇದ್ದಾಗ ಲೆಕ್ಚರರ್ ಹತ್ರ ಬಿಹೇವ್ ಮಾಡೋದಾಗ್ಲಿ, ಇಲ್ಲ ನಾವು ಮನ್ಸಲ್ಲೇ ಬೈಕೊಂತ ಇರ್ತೀವಿ, ಏನಪ್ಪ ಹಿಂಗೆ ಮಾಡ್ತಾರೆ ಎಲ್ಲ. ಅದು ಲೆಕ್ಚರರ್ಸಿಗೆ ಬೈಕೊಳ್ಳೋದು ಕಾಮನ್ ಥಿಂಗ್. ಎಲ್ಲ ಜನ್ರೇಷನ್ ಅವರು ಬೈಕೊಂತಾರೆ ಆಬ್ವಿಯಸ್ಲಿ. ಸೊ ನೀವು ಆ ಲೆವೆಲಲ್ಲಿ ಅಂದರೆ ಕಾಲೇಜಲ್ಲಿ ಇದ್ದಾಗ ಅದೊಂದು ಫೀಲಿಂಗ್ ಬಂದೇ ಬಂದಿರುತ್ತೆ, ಯಾವ್ದಾದ್ರು ಒಂದು ರೀಸನ್ ಇಂದ. ನಾನು ಕಾಲೇಜಲ್ಲಿ ಇದ್ದಾಗ ಲೆಕ್ಚರರ್ಸ್ನೆಲ್ಲ ಇಮಿಟೇಟ್ ಮಾಡ್ತಾ ಇದ್ದೆ. ಓಕೆ. ಆದರೆ ಈಗ ನನ್ನ ಸ್ಟೂಡೆಂಟ್ಸ್ ನನ್ನ ಇಮಿಟೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಥರ ನೇಮ್ಸು, ನಿಕ್ ನೇಮ್ಸ್ಗಳನ್ನ ಕರೀತಾ ಇರ್ತಿದ್ವಿ. ಈಗಲೂ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ. ಸಾಕು ಅನ್ಸುತ್ತೆ, ಇದಾಗಿದೆ ಆಲ್ಮೋಸ್ಟ್. ಒಂಚೂರು ಆಯಿಲ್ ಬಿಟ್ಕೋಬೇಕು, ಸುತ್ತ ಆಯಿಲ್ ಬಿಟ್ಕೊಂಡಾಗ ಅದಾಗಿದೆ. ಆ್ಯಕ್ಚುಲಿ ನಾವು ವರ್ಕಿಂಗ್ ಆಗಿರೋದ್ರಿಂದ ಈಸಿಯಾಗಿ ಏನೇನು ಕುಕ್ಕಿಂಗ್ ಸ್ಕಿಲ್ಸ್ ತೋರಿಸ್ಬೋದು ಅದನ್ನು ಮಾಡೋವಂಥದ್ದು ಕಡಿಮೆ ಟೈಮಲ್ಲಿ. ಒಟ್ಟಿನಲ್ಲಿ ನಮಗೆ ನ್ಯೂಟ್ರಿಷಿಯಸ್ ಆದಂಥ, ಡಿಲಿಷಿಯಸ್ ಆದಂಥ ಫುಡ್ಡು. ಇವಾಗ ಇದೂ ಕನ್ಸಿಸ್ಟೆನ್ಸಿ ಚೆನ್ನಾಗಾಯಿತು. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಗ್ರೇವಿ, ಈ ಥರ ಗ್ರೇವಿ ಬರುತ್ತೆ ಮತ್ತು ಆಯಿಲ್ ಬಿಟ್ಕೊಳ್ಳುತ್ತೆ.
ಕೊನೆಯಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಅದ್ರ ಜೊತೆಗೆ ಒಂಚೂರು ಕಸೂರಿ ಮೇಥಿ ಹಾಕೋಣ. ಇದು ನೀವು ಗೀ ರೈಸ್ ಜೊತೆಗೆ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು, ಚಪಾತಿಗೆ, ಈವನ್ ವೈಟ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೀಗ ಆಗಿದೆ. ಬಿಸಿ ಬಿಸಿಯಾದಂಥ ಗೋಟ್ ಲಿವರ್ ಫ್ರೈ ರೆಡಿ ಇದೆ. ಚೇತನ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ಟೇಸ್ಟ್ ಹೌದು, ಟೇಸ್ಟ್ ನೋಡೋಣ. ಸ್ವಲ್ಪ ಖಾರ ಇರೋದು ಸಾಲ್ಟ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಎಸ್ಪೆಷಲಿ ಮಸಾಲ ಲಿವರಿಗೆ ಚೆನ್ನಾಗಿ ಹಿಡಿದಿದೆ. ಮ್ಯಾರಿನೇಟ್ ಮಾಡಿದ್ವಲ್ಲ ಆಲ್ಮೋಸ್ಟ್ ಅದಕ್ಕೆ. ಗ್ರೇವಿ ಅಂತೂ ನೀವು ಚಪಾತಿ, ರೊಟ್ಟಿ, ರೈಸ್, ಗೀ ರೈಸ್ ಅವ್ರು ಹೇಳ್ದಂಗೆ, ಮ್ಯಾಮ್ ಹೇಳ್ದಂಗೆ, ಸೊ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಆಗಿ ತಿನ್ಬೋದು. ಗ್ರೇವಿ ಅಂತೂ ಅಲ್ಟಿಮೇಟ್ ಆಗಿದೆ. ನಾಟ್ ಈವನ್ ಮಟನ್ ಗ್ರೇವಿನೂ ಈ ಲೆವೆಲ್ಗೆ ಇರುತ್ತಾ ಅಂತ ನಂಗೆ ಡೌಟ್ ಅನ್ನಿಸ್ತಾ ಇದೆ ಇವಾಗ ಇದನ್ನು ಟೇಸ್ಟ್ ಮಾಡಿದ್ಮೇಲೆ. ಮಟನಲ್ಲೂ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಇದೇ ಥರ ಸೇಮ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ಕೊಂತೀನಿ. ಕ್ವಿಕ್ಕಾಗಿ ಮನೆಯಲ್ಲಿ ಒಂದು ನಾನ್ ವೆಜ್ ಡಿಶ್ನ ಇಲ್ಲ ಗೆಸ್ಟ್ ಬಂದಾಗ ಇಲ್ಲ ಮನೇಲಿ ಮಕ್ಕಳಿಗೆ ಇಲ್ಲ ಹಸ್ಬೆಂಡ್ ಯಾರಿಗಾದ್ರೂ ಮಾಡಬೇಕು ಅಂತಂದರೆ ಲಿವರ್ ಫ್ರೈನ ಟ್ರೈ ಮಾಡಿ ಖಂಡಿತ. ಸೊ ಒಂದು ಕ್ವಿಕ್ಕಾಗಿ ಮಾಡ್ಬೋದು, ಇನ್ನೊಂದು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಖಂಡಿತ ಟ್ರೈ ಮಾಡಿ ಮನೇಲಿ. ಟ್ರೈ ಮಾಡಿದ ಡಿಶ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಆ್ಯಕ್ಚುಲಿ ಈ ABC ಕಿಚನ್ ಏನಿದೆ ದಟ್ ನೇಮ್ ಇಟ್ ಸೆಲ್ಫ್ ತುಂಬಾ ಪಾಸಿಟಿವ್ ಆಗಿದೆ. ಯಾಕೆಂದರೆ ಮನೆಯಲ್ಲಿ ಇಂಥವರೇ ಅಡುಗೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ನಾರ್ಮ್ಸ್ ಏನು ಮೊದಲಿಂದನೂ ಇತ್ತು ಮಿತ್ತು, ಅದನ್ನು ಚೇಂಜ್ ಮಾಡೋ ಥರ ಎನಿಬಡಿ ಕ್ಯಾನ್ ಕುಕ್ ಅಂತ ಹೆಸರಿಟ್ಟಿದ್ದೀರಾ. ಐ ವಿಶ್ ಯು ಆಲ್ ದ ಸಕ್ಸಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ವೆರಿ ನ್ಯೂ ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಂಡ್ ಯು ಆರ್ ವೆರಿ ಸಪೋರ್ಟಿವ್. ಅಂದರೆ ಯು ಆರ್ ಪ್ಯಾಷನೇಟ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಅಲ್ವಾ, ಹಾಗಾಗಿ ನಿಮಗೆ ಇದು ತುಂಬ ಚೆನ್ನಾಗಿ ಬಂತು.